ಕಾರ್ಮಿಕರ ಆ ಕಾರ್ಖಾನೆಯ ಮಾಲೀಕ ಕಾರ್ಖಾನೆ ಮುಚ್ಚೋದಕ್ಕೆ ಅಂತ ರಿಸ್ಕ್ ಇರಲಿಲ್ಲ, ಅವನಿಗೆ ಮುಚ್ತಾ ಇದ್ದ 100ಕ್ಕಿಂತ ಕಮ್ಮಿ ಇದ್ರೆ. ಆದ್ರೆ ಯಾವ್ದಾದ್ರೂ ಒಂದು ಕಾರ್ಖಾನೆ 100ಕ್ಕಿಂತ ಜಾಸ್ತಿ ಜನ ಇದ್ದಾರೆ ಅಂತ ಆದ್ರೆ ಅಂತ ಕಾರ್ಖಾನೆ ಮುಚ್ಚಬೇಕಂತ ಹೇಳಿದ್ರೆ ಅವರು ಕಾರ್ಮಿಕ ಸರ್ಕಾರಕ್ಕೆ ಅರ್ಜಿ ಬರೀಬೇಕಿತ್ತು. ನನ್ನ ಕಾರ್ಖಾನೆನಲ್ಲಿ 100ಕ್ಕಿಂತ ಜಾಸ್ತಿ ಜನ ಇದ್ದಾರೆ, ನನಗೆ ಮುಚ್ಚೋದಕ್ಕೆ ಅನುಮತಿ ಕೊಡಿ, ನಂದು ಈ ತರ ಕಷ್ಟದಲ್ಲಿದ್ದೀನಿ, ನನಗೆ ಪರ್ಮಿಷನ್ ಕೊಟ್ರೆ ನನ್ನ ಕಂಪ್ನಿ ನಾನು ಮುಚ್ತೀನಿ ಅಂತೇಳಿ ಸರ್ಕಾರಕ್ಕೆ ಅವರು ಅರ್ಜಿ ಬರೀಬೇಕಿತ್ತು. ಅರ್ಜಿ ಬರೆದ್ರೆ ಅದಕ್ಕೆ ಒಂದು 60 ದಿನ ಅಥವಾ 90 ದಿನ ಅವ್ರಿಗೆ ಒಂದು ಟೈಮ್ ಸಿಗ್ತಾ ಇತ್ತು. ಅಷ್ಟು ದಿನದಲ್ಲಿ ಕಾರ್ಮಿಕರಿಗೆ ಏನಾದ್ರು ಬಾಕಿ ಉಳಿಸ್ಕೊಂಡಿದ್ರೆ ಸಂಬಳ ಆಗಿರ್ಬೋದು, ಗ್ರಾಜ್ಯುಟಿ ಆಗಿರ್ಬೋದು, ಸೆಟಲ್ಮೆಂಟ್ ಆಗಿರ್ಬೋದು, ಈ ತರದ ಎಲ್ಲವನ್ನು ಕೂಡ ಸೆಟಲ್ಮೆಂಟ್ ತಗೊಳ್ಳೋದಕ್ಕೆ ಮೊನ್ನೆವರೆಗಿದ್ದಂತ ಕಾನೂನಲ್ಲಿ ಅವಕಾಶ ಇತ್ತು. ಅದು ಏನು 100ಕ್ಕಿಂತ ಜಾಸ್ತಿ ಇರೋ ಕಾರ್ಖಾನೆಗಳಲ್ಲಿ. ಆದ್ರೆ ಈಗ ನಿನ್ನೆ ತಂದಿರುವಂತಹ ಹೊಸ ಲೇಬರ್ ಕೋಡ್ಗಳಲ್ಲಿ ಏನ್ ಹೇಳ್ತಾರೆ ಅಂದ್ರೆ 100 ಇರೋ ನಂಬರ್ ಅನ್ನ 300ಕ್ಕೆ ಬದಲಾಯಿಸಿದ್ದಾರೆ. ಯಾವ್ದಾದ್ರು ಕಾರ್ಖಾನೆನಲ್ಲಿ 300ಕ್ಕಿಂತ ಜಾಸ್ತಿ ಜನ ಇದ್ರೆ ಮಾತ್ರ ಅವ್ರು ಪರ್ಮಿಷನ್ ಅಪ್ಲೈ ಮಾಡಬೇಕು. ಇಲ್ಲ ಅಂದ್ರೆ ಇವತ್ತು ಸಂಜೆವರೆಗೂ ಕೆಲಸ ಮಾಡಿರ್ತೀರಾ ನೀವು ಯಾವ್ದೋ ಕಂಪ್ನಿಯಲ್ಲೋ ಯಾವ್ದೋ ಇಲಾಖೆನಲ್ಲೋ, ಅವ್ನು ಇವತ್ತು ರಾತ್ರಿವರೆಗೂ ಕೆಲಸ ಮಾಡಿಸ್ಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ಬಂದಾಗ ಬೀಗ ಹಾಕೊಂಡು ನನ್ನ ಕಂಪ್ನಿ ಮುಚ್ಚಿದೀನಿ ಯಾರು ಬರಬೇಡಿ ಹೋಗಿ ಅಂದ್ರೆ ಸುಮ್ನೆ ಹೋಗ್ಬೇಕಾಗತ್ತೆ, ನೀವಲ್ಲಿ ಏನು ಕೇಳಕ್ಕೆ ಸಾಧ್ಯ ಇಲ್ಲ. ಸೊ ಇದನ್ನ ಅವರು ಬದಲಾವಣೆ ಮಾಡಿದ್ದಾರೆ. ಇವತ್ತು 100 ಜನ ಅಂತ ಹೇಳಿದ್ರೆ ನಮ್ಮ ಇಡೀ ಕರ್ನಾಟಕದಲ್ಲೇ ಅತಿ ಹೆಚ್ಚು ಕೈಗಾರಿಕೆಗಳಿರೋದು ಬೆಂಗಳೂರು ಬಿಟ್ರೆ ಮೈಸೂರು ಭಾಗದಲ್ಲಿ. ಇಲ್ಲಿ ನೀವು 100 ಜನ ಇರುವಂತ ಕಾರ್ಖಾನೆಗಳನ್ನ ಸಾಕಷ್ಟು ನೋಡ್ತೀರಾ. ಆದ್ರೆ 300ಕ್ಕಿಂತ ಜಾಸ್ತಿ ಇರೋ ಕಾರ್ಖಾನೆಗಳು ಹೆಚ್ಚು ಅಂದ್ರೆ 3 ಅಥವಾ 4 ಇರೋದು ಇಡೀ ಜಿಲ್ಲೆಗೆ. 300ಕ್ಕಿಂತ ಜಾಸ್ತಿ ಇರೋ ಕಾರ್ಖಾನೆಗಳು ಕೇವಲ 4 ಕಂಪನಿಗಳು. ಒಂದು TVS ಕಡ್ಕೋಳದಲ್ಲಿರೋದು, ಇನ್ನೊಂದು ರಿಡನ್ ಟೈಲರ್, ಬನ್ನಾರಿ ಶುಗರ್ಸ್. ಈ 3 ಕಾರ್ಖಾನೆ, ಮೇ ಬಿ ಇನ್ನೊಂದು ಯಾವ್ದೋ ಒಂದು ಕಾರ್ಖಾನೆ ಇರಬಹುದು 4ನೇದು. ಈ 4 ಕಾರ್ಖಾನೆಗಳನ್ನ ಹೊರತುಪಡಿಸಿ ಇನ್ ಯಾವುದೇ ಕಾರ್ಖಾನೆಗಳಲ್ಲಿ 300ಕ್ಕಿಂತ ಜಾಸ್ತಿ ಕಾರ್ಮಿಕರೇ ಇಲ್ಲ. ಅದರ ಅರ್ಥ ಏನಂದ್ರೆ ಕೇಂದ್ರ ಸರ್ಕಾರ ಕಾರ್ಖಾನೆಗಳನ್ನ ಮುಚ್ಚೋದಕ್ಕೆ ಅನುಕೂಲ ಮಾಡಿಕೊಟ್ಟಿದೆ ಇಲ್ಲಿ. ಸೊ ಇದು ಬಂಡವಾಳಶಾಹಿಗಳಿಗೆ ಬೇಕಾಗಿರೋದು. ಯಾಕಂದ್ರೆ ನಾಳೆ ದಿವಸ ಕಾರ್ಮಿಕರಿಗೆ ಸಂಬಳ ಕೊಡದೆ ಮತ್ತೊಂದು ಮೋಸ ಮಾಡಿ ರಾತ್ರಿ ಓಡಾಗ್ಬೇಕಲ್ಲ, ಎಲ್ಲ ಗಂಟು ಮೂಟೆ ತಗೊಂಡು ಈ ವಿಜಯ ಮಲ್ಯ ಓಡೋದ, ಮೆಹುಲ್ ಚೌಕ್ಸಿ ಓಡೋದ್ನಲ್ಲ, ಆ ತರ ಓಡೋಗೋದಕ್ಕೆ ಅನುಕೂಲವಾಗ್ಲಿ ಅನ್ನೋ ಕಾರಣಕ್ಕೆ ಯಾವುದೇ ಪರ್ಮಿಷನ್ ಇಲ್ಲದೆ 300ಕ್ಕಿಂತ ಕಡಿಮೆ ಇರೋ ಕಾರ್ಖಾನೆಯನ್ನ ಮುಚ್ಚಬಹುದು ಅನ್ನೋ ಒಂದನ್ನ ಮಾಡಿದ್ದಾರೆ. ಹಾಗೆ ಇದೇ ಇಂಡಸ್ಟ್ರಿಯಲ್ ರಿಲೇಷನ್ ಅಲ್ಲಿ ಇನ್ನೊಂದಿದೆ. ಅದೇನು ಅಂದ್ರೆ ಕಾರ್ಮಿಕ ಸಂಘಗಳಿಗೆ ಸಂಬಂಧಪಟ್ಟಿದ್ದು. ಅದ್ರಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಕಾರ್ಮಿಕರು ಸಂಘಟನೆ ಮಾಡ್ಕೊಂಡ ಮೇಲೆ ತಮ್ಮ ಬೇಡಿಕೆಗಳೇನಿದೆ, ಬೇಡಿಕೆಗಳನ್ನ ಸಾಮಾನ್ಯವಾಗಿ ಆಡಳಿತ ವರ್ಗಕ್ಕೆ ಅಥವಾ ಇಲಾಖೆಗೆ ಕೊಡೋದು ರೂಢಿ. ಅದು ಹಿಂದೆಯಿಂದ ನಡ್ಕೊಂಡ್ ಬಂದಿದೆ. ಅದನ್ನ ಚಾರ್ಟರ್ ಆಫ್ ಡಿಮಾಂಡ್ ಅಂತ ಕರೀಬಹುದು ಅಥವಾ ನಮ್ದೊಂದು ಬೇಡಿಕೆಗಳ ಪಟ್ಟಿ ಅಂತ ಹೇಳಿ ನಾವು ಕೊಡಬಹುದು. ಆದ್ರೆ ಈಗ ಅಲ್ಲೇನ್ ಹೇಳ್ತಾ ಇದಾರೆ ಅಂದ್ರೆ, ಇದುವರೆಗೂ ನಡೀತಾ ಇದ್ದೇನು, ಆ ಕಾರ್ಮಿಕರ ಬೇಡಿಕೆ ಪಟ್ಟಿಯನ್ನ ನಾವು ಕೊಟ್ಟಾಗ ಅವರು ಮಾತುಕತೆ ಕರಿಬೇಕು. ಒಂದು ವೇಳೆ ಮಾತುಕತೆ ಕರಿಯಲ್ಲ, ಅವಾಗ ಕಾರ್ಮಿಕರು ಒಂದು ಸಭೆ ಸೇರಿ, ಸಂಘದ ಸಭೆ ಸೇರ್ಬಿಟ್ಟು ನಾವು ಹಾಗಾದ್ರೆ ಮುಷ್ಕರಕ್ಕೆ ಹೋಗೋಣ ಅಂತ ತೀರ್ಮಾನ ಮಾಡ್ಕೊಂತ ಇದ್ವಿ ಮೊನ್ನೆವರೆಗೆ. ತೀರ್ಮಾನ ಆದ್ರೇನು, ಒಂದು ನೋಟಿಸ್ ಕೊಟ್ಟು ಕಂಪ್ಲೀಟ್ ಬಂದ್, ಫ್ಯಾಕ್ಟ್ರಿನ ಬಂದ್ ಮಾಡೋದಿರ್ಬೋದು ಅಥವಾ ಇಲಾಖೆ ಬಂದ್ ಮಾಡೋದಿರ್ಬೋದು ನಾವು ಮಾಡಿದೀವಿ. ಹಿಂದೆ ಇಂಥವು ನಡೆದಿದೆ. ಕಾರ್ಮಿಕರ ಬೇಡಿಕೆಯನ್ನ ಕೇಳಿಸ್ಕೊಳ್ಳಲ್ಲ ಅಂದ್ರೆ ಇದಕ್ಕೆ ಅವಕಾಶ ಇತ್ತು, ಮೊನ್ನೆವರೆಗೂ ಇತ್ತು. ನಿನ್ನೆ ತಂದಿರುವಂತ ಕಾನೂನಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನೀವು ಕಡ್ಡಾಯವಾಗಿ 14 ದಿನ ಅಥವಾ 60 ದಿನ, 14 ದಿನ ಯಾರಿಗೆ ಅಂದ್ರೆ ಯಾವುದು ಅಪಾಯಕಾರಿ ಹುದ್ದೆಗಳು ಅಂದ್ರೆ ಎಸೆನ್ಷಿಯಲ್ ಸರ್ವಿಸ್ ಬರುತ್ತೆ ಅವ್ರಿಗೆ 14 ದಿನ, ಎಸೆನ್ಷಿಯಲ್ ಅಲ್ಲದೆ ಇರೋವು ಇನ್ ಜನರಲ್ ಆಗಿ ಎಲ್ಲ ಕೈಗಾರಿಕೆಗಳು ಎಲ್ಲ ಇಲಾಖೆಗಳು ಯಾವ್ದಿದೆ ಅವ್ರಿಗೆ 60 ದಿನ. ಉದಾಹರಣೆಗೆ ಎಸೆನ್ಷಿಯಲ್ ಅಂದ್ರೆ ಯಾರು ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ ಅವ್ರದ್ದು ಎಸೆನ್ಷಿಯಲ್, ಅಥವಾ ಯಾವ್ದೋ ಒಂದು ಎಲೆಕ್ಟ್ರಿಕಲ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾರೆ, ಎಲೆಕ್ಟ್ರಿಕಲ್ ತರದ ಉದ್ದಿಮೆಗಳಲ್ಲಿ ಅಂದ್ರೆ ಪವರ್ ಸೆಕ್ಟರ್ ಗಳಲ್ಲಿ ಕೆಲಸ ಮಾಡೋರಿದ್ರೆ ಅವರು ಎಸೆನ್ಷಿಯಲ್, ಅವ್ರಿಗೆ 14 ದಿನ ಮುಂಚೆ ನೋಟಿಸ್.